ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಎಲ್ಲ ಕಡೆನೇ ತುಂಬ ಅಂದರೆ ತುಂಬ ಬಿಸಿಲು ಇದೆ. ಸೊ ಬಿಸಿಲಿರೋ ಕಾರಣಕ್ಕೆ ಏನಾದರೂ ಫ್ರೂಟ್ಸ್ ತಿಂತಾ ಇರಬೇಕು ಅಂತ ಅನಿಸುತ್ತೆ. ಸೊ ಅದರಲ್ಲೂ ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿ ಎಲ್ಲರೂ ತಿಂತಾರೆ. ಈ ಟೈಮಲ್ಲಿ ಎಲ್ಲರೂ ಮನೆಗೆ ತೊಗೊಂಡು ಬರ್ತಾರೆ. ಸೊ ಹಾಗೆ ನಾನು ನಿನ್ನೆ ಕಲ್ಲಂಗಡಿ ಹಣ್ಣು ತೊಗೊಬಂದಿದ್ದೆ. ಮೊದಲಿಗೆ ಕಲ್ಲಂಗಡಿ ಹಣ್ಣು ತಿಂದು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಕಲ್ಲಂಗಡಿ ಹಣ್ಣು ಟೇಸ್ಟ್ ಇದೆ. ನೀವು ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಕಲ್ಲಂಗಡಿ ಹಣ್ಣು ತಂದಿರ್ತೀರ. ಯಾಕಂದರೆ ಈಗಿರೋ ಸೆಕೆಗೆ ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅಂತ ಅನಿಸುತ್ತೆ. ನೀರಿನ ಅಂಶ ಯಾವಾಗಲೂ ದೇಹದೊಳಗಿದ್ದರೆ ಒಳ್ಳೇದು ಈ ಟೈಮಲ್ಲಿ. ಇಲ್ಲ ಅಂದರೆ ತಲೆ ಸುತ್ತು ಅಂಥದ್ದೆಲ್ಲ ಬರುತ್ತೆ. ಈ ರೋಡ್ ಸೈಡಲ್ಲಿ 10 ರೂಪಾಯಿಗೆ ಅಂತ ಇಷ್ಟು ಅಂತ ಮಾರ್ತಾ ಇರ್ತಾರೆ. ಅದಕ್ಕಿಂತ ಒಂದು ಇಡೀ ಹಣ್ಣನ್ನೇ ಮನೆಗೆ ತಂದು ಅದರಲ್ಲಿ ಕಟ್ ಮಾಡಿ ತಿನ್ನೋದೇ ಚೆನ್ನಾಗಿ ಅನಿಸುತ್ತೆ. ನನಗನ್ಸುತ್ತೆ 10 ರೂಪಾಯಿಗಿಂತ ಈ ಥರ ಇಡೀ ಹಣ್ಣನ್ನೇ ಕಮ್ಮಿ ರೇಟು ಅನಿಸುತ್ತೆ. ಕೆಲವೊಂದು ಸರಿ ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕಾಗುತ್ತೆ ಹೊರಗಡೆ ಹೋದಾಗ. ಹಾಗೆ ಇವಾಗ ನಾನು ಕಲ್ಲಂಗಡಿ ಹಣ್ಣು ಫುಲ್ಲು ತಿಂದಾಗಿದೆ. ಈ ಸಿಪ್ಪೆನ ನಾನು ಎಸಿತಾ ಇಲ್ಲ. ಈ ಸಿಪ್ಪೆಯಲ್ಲಿ ನಾನೊಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಅದೇನಂತ ಹೇಳಿದರೆ ಕಲ್ಲಂಗಡಿ ಹಣ್ಣ ಸಿಪ್ಪೆಯಲ್ಲಿ ಹಲ್ವಾ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನಿಮಗೂ ಕ್ಯೂರಿಯಾಸಿಟಿ ಇದೆಯಾ? ಬನ್ನಿ ನಾನು ನಿಮ್ಗೆ ರೆಸಿಪಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಕಲ್ಲಂಗಡಿ ಹಣ್ಣು ತಿಂದು ಕಲ್ಲಂಗಡಿ ಹಣ್ಣು ಸಿಪ್ಪೆಯನ್ನು ಎಸಿಬೇಡಿ. ಇದರಲ್ಲಿ ಸ್ವೀಟ್ ಮಾಡ್ಬೋದು. ದಯವಿಟ್ಟು ಯಾರೂ ಎಸಿಬೇಡಿ. ಇದರಲ್ಲಿ ಸ್ವೀಟ್ ಮಾಡ್ಬೋದು. ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ನಾನು ಕಲ್ಲಂಗಡಿ ಹಣ್ಣನ್ನು ತಿಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಈ ಥರ ವಾಶ್ ಮಾಡಿ ಇಟ್ಕೋಬೇಕು ನೀವು. ಈ ಥರ ಮೇಲೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಮೇಲೆ ಏನು ಗ್ರೀನ್ ಕಲರ್ ಲೇಯರ್ ಇರುತ್ತೆ ನೋಡಿ, ಅದನ್ನು ತೆಗಿಬೇಕಾಗುತ್ತೆ. ನಾನು ನೋಡಿ ಈ ಥರ ತೆಕ್ಕೊಂಡಿದ್ದೀನಿ. ಸೊ ಇದೊಂಚೂರು ಮಿಸ್ ಆಗಿದೆ, ಇದನ್ನು ತೆಕ್ಕೊಳ್ಬೇಕು. ಈ ಥರ ಕ್ಲೀನಾಗಿ ತೆಗೆದು ಎಲ್ಲ ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗ ನಾವು ಇದನ್ನು ಮೊದಲಿಗೆ ತುರ್ಕೊಂಡು ಬರೋಣ, ಬನ್ನಿ. ಮೊದಲಿಗೆ ತುರಿಯೋಕ್ಕೆ ಈ ಥರ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದ್ರು ನಿಮ್ಮ ಮನೇಲಿ ಈ ಥರದ್ದಿಲ್ಲ ಅಂತ ಹೇಳಿದರೆ, ನಾರ್ಮಲಾಗಿ ಎಲ್ಲರ ಮನೇಲೂ ಕೊಬ್ಬರಿ ಮತ್ತು ಕ್ಯಾರೆಟ್ ಎಲ್ಲ ತುರಿಯೋಂಥದ್ದು ಈ ಥರದ್ದು ಎಲ್ಲರ ಮನೇಲೂ ಇರುತ್ತೆ ಅಂದ್ಕೊಳ್ತೀನಿ. ಅಂಥದ್ರಲ್ಲೂ ತುರ್ಕೋಬೋದು. ಸೊ ನನ್ನ ಮನೇಲಿ ಮಕ್ಕಳು ಬಿಡಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ ಅಂತೇಳಿ ನಾನು ಈ ಥರ ತೊಗೊಂಡಿದ್ದೀನಿ. ಇವಾಗ ನಾವು ಇದನ್ನು ಕ್ಲೀನಾಗಿ ತುರಿದು ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ತುರ್ಕೊಂಡು ಬರೋಣ ಇವಾಗ. ಈಗ ನಾನು ಕಂಪ್ಲೀಟಾಗಿ ತುರಿದೆಲ್ಲ ಹಾಕಿ ನಾನು ಅದನ್ನು ಒಂದು ಬಾಣಲಿಗೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದನ್ನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇದರಲ್ಲಿ ನೀರು ಬಿಡುತ್ತೆ. ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಏನಾದರೂ ಮುಚ್ಚಿ ಕ್ಲೀನಾಗಿ ಬೇಯಿಸ್ಕೋಬೇಕಾಗತ್ತೆ. 2 ರಿಂದ 3 ನಿಮಿಷ ಬೇಯಿಂದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ. ಇದು ಫುಲ್ಲು ನೀರು ಡ್ರೈ ಆಗಿಲ್ಲ, ಇದು ಫುಲ್ ಡ್ರೈ ಆಗಬೇಕಾಗತ್ತೆ. 2 ರಿಂದ 3 ನಿಮಿಷಕ್ಕೊಂದ್ಸರಿ ಮಿಕ್ಸ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕ್ಲೀನಾಗಿ ಬೇಯ್ತಾ ಇದೆ, ಕಲರು ಚೇಂಜ್ ಆಗಿದೆ. ಹಾಗೆ ಕ್ಯಾರೆಟ್ ಹಲ್ವಾ ಎಲ್ಲ ಹೇಗೆ ಮಾಡ್ತೀರ ನೋಡಿ, ಸೇಮ್ ಅದೇ ಮೆಥಡಲ್ಲಿ ಮಾಡೋದು, ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು 10 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ಹಂತದಲ್ಲಿ ನಾವು ತುಪ್ಪನ ಆ್ಯಡ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಕಲರು ಚೇಂಜ್ ಆಗಿದೆ ಮತ್ತು ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಇನ್ನೊಂದು ತುಪ್ಪ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟು ನಾನು ಒಂದು ಕ್ಲಿಪ್ ಮಿಸ್ ಮಾಡ್ಕೊಂಡಿದ್ದೀನಿ. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೊಡಬೇಕಾಗತ್ತೆ. ಕೊನೆಯಲ್ಲಿ ನಾನು ಆ ಕ್ಲಿಪ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕೊನೆಯಲ್ಲಿ ನಾನು ಹಾಕಿದ್ದೀನಿ, ಬೇಕಾದರೆ ನೀವು ನೋಡ್ಕೋಬೋದು. ಸೊ ಇವಾಗ ನಾವು ಒಂದು 7 ರಿಂದ 8 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನಿದೆ ಈ ಸಿಪ್ಪೆಗೆ ಇದಕ್ಕೆಲ್ಲ ಕ್ಲೀನಾಗಿ ಹೊಂದ್ಕೋಬೇಕಾಗತ್ತೆ ತುಪ್ಪ. ಸೊ ಹಾಗಾಗಿ ತುಪ್ಪನ ನಾನು ಹಾಕಿ ಕ್ಲೀನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೀವು ತುಪ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮನೇಲಿ ತುಪ್ಪ ಯಾರೂ ಅಷ್ಟು ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ತುಪ್ಪ ಜಾಸ್ತಿ ಹಾಕಿಲ್ಲ. ಮತ್ತು ಇನ್ನೊಂದೇನು ಹೇಳಿದರೆ, ಲಾಸ್ಟಲ್ಲಿ ತುಪ್ಪದ ಒಗ್ಗರಣೆನೂ ಕೊಡಬೇಕಾದ್ರೂ ನೀವು ತುಪ್ಪ ಮಿಕ್ಸ್ ಮಾಡ್ಕೊಳ್ತೀರಲ್ಲ, ಹಾಗಾಗಿ ಈ ಹಂತದಲ್ಲೇ ಜಾಸ್ತಿ ತುಪ್ಪ ಹಾಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ಹಾಗೆ ಇವಾಗ ನಾವು ಇದಕ್ಕೆ ನೆಕ್ಸ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀವಿ. ಸಕ್ಕರೆ ನಿಮಗೆ ಯಾವ ಹಂತ ಅಂದರೆ ಎಷ್ಟು ಸಿಹಿ ತಿಂತಾರೆ ನಿಮ್ಮ ಮನೇಲಿ ಅನ್ನೋದ್ರ ಮೇಲೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಸಿಪ್ಪೆನ ಮೆಷರ್ಮೆಂಟ್ ತೊಗೊಳೋದು ಮರ್ತಿದ್ದೆ. ಸೊ ತುರಿದಾದ್ಮೇಲೆ ಸಿಪ್ಪೆನೇನು ತುರಿದಾದ್ಮೇಲೆ ಮೆಷರ್ಮೆಂಟ್ ತೊಗೋಬೇಕಿತ್ತು.
ಹೋಗಿತ್ತು, ನಾನು ಮರ್ತಿದ್ದೆ. ಸೊ ಸಕ್ಕರೆನ ನಾನು ಮೆಜರ್ಮೆಂಟಲ್ಲಿ ಹಾಕ್ತಾಯಿದ್ದೀನಿ. 2 ಕಪ್ ಸಕ್ಕರೆನ ಈ ಹಂತದಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಇವಾಗ ನೀರು ಬಿಡುತ್ತೆ, ಸಕ್ಕರೆ ಹಾಕಿರೋದ್ರಿಂದ ನೀರು ಬಿಡುತ್ತೆ. ನೀವು ಬೆಲ್ಲ ಬೇಕಿದ್ದರೆ ಬೆಲ್ಲನೂ ಮಿಕ್ಸ್ ಮಾಡ್ಕೋಬೋದು. ನಾವಿಲ್ಲಿ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಚೆನ್ನಾಗಿ ಒಂದು ಸ್ವಲ್ಪ ಏನಾದರೂ ಒಂದು ತಟ್ಟೆ ಏನಾದರೂ ಮುಚ್ಚಿ ನಾನು ಒಂಚೂರು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಜೊತೆ ಒಂಚೂರು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೋಗಬೇಡಿ, ಉಪ್ಪು ಸ್ವಲ್ಪ ಅಷ್ಟೇ, ಜಾಸ್ತಿ ಹಾಕಿದರೆ ಅದು ತುಂಬ ಉಪ್ಪುಪ್ಪಾಗೋಗ್ಬಿಡುತ್ತೆ. ಒಂದು ಚುಟುಕಿ ಅಷ್ಟು ಅಂತ ಹೇಳ್ತಾರಲ್ಲ, ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಒಂದು ಓಪನೇ ಇಡಿ, ಕ್ಲೋಸ್ ಮಾಡಬೇಡಿ. ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಿ. ಯಾಕಂದರೆ ಸಕ್ಕರೆ ಹಾಕಿರೋದ್ರಿಂದ ನೀರು ಬಿಡುತ್ತಲ್ಲ, ಆ ನೀರು ಫುಲ್ಲು ಡ್ರೈ ಆಗಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸಕ್ಕರೆ ಹಾಕಿದ್ಮೇಲೆ ಈ ರೀತಿ ನೀರು ಬಿಟ್ಕೊಳ್ತಾ ಇರುತ್ತೆ. ಸೊ ಫೈನಲ್ಲಾಗಿ ಇವಾಗ ರೆಡಿ ಆಗಿದೆ. ನಾನು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂಚೂರು ಡ್ರೈ ಆಗಬೇಕು. ಅದೇನು ನೀರೆಲ್ಲ ಏನು ಬಿಟ್ಟಿದೆ ನೋಡಿ, ಹಾಗೆ ಡ್ರೈ ಆಗಬೇಕು. ಸೊ ಆಗಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ. ಇವಾಗ ನೀವು ನೋಡ್ತಾ ಇರ್ಬೋದು ಡ್ರೈ ಆಗಿದೆ. ನಾನು ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಿ. ಏಲಕ್ಕಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಫೈನಲ್ಲಾಗಿ ಹಲ್ವಾ ರೆಡಿ ಆಗಿದೆ. ನಾನು ನಿಮ್ಗೆ ಆಗಲೇ ಹೇಳಿದಾಗೆ ತುಪ್ಪದ ಒಗ್ಗರಣೆ ಮಿಸ್ ಮಾಡ್ಕೊಂಡಿದ್ದೀನಿ, ನಾನು ಆ ಕ್ಲಿಪ್ ಆ್ಯಡ್ ಮಾಡಿಲ್ಲ. ಸೊ ಅದನ್ನು ನೀವು ಮರಿಬೇಡಿ. ಲಾಸ್ಟಲ್ಲಿ ನಾನು ತುಪ್ಪದ ಒಗ್ಗರಣೆ ಕೊಟ್ಟಿದ್ದೀನಿ, ಆ ಕ್ಲಿಪ್ನ ನಾನು ಮುಂದಕ್ಕೆ ಆ್ಯಡ್ ಮಾಡ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.